Hello, welcome back to my YouTube channel PSRCS tutorial. So in this today's session we will discussing about the chapter number 4 Q related to the second PUC computer science the revised syllabus Python NCERT. ನಂಬರ್ 4 ಕ್ಯೂ ಅಲ್ಲಿ ನಾವೇನೆಲ್ಲ ಕಂಟೆಂಟ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ ಮತ್ತು ಏನೆಲ್ಲ ಕಂಟೆಂಟ್ಸ್ಗಳನ್ನ ಲರ್ನ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಒನ್ ಬಂದು ಇಂಟ್ರೊಡಕ್ಷನ್ ಟು ಕ್ಯೂ, ಸೆಕೆಂಡ್ ಒನ್ ಆಪರೇಷನ್ಸ್ ಆನ್ ಕ್ಯೂ ವಿ ಆರ್ ಗೋಯಿಂಗ್ ಟು ಲರ್ನ್, ಇಂಪ್ಲಿಮೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಪೈಥಾನ್, ಇಂಟ್ರೊಡಕ್ಷನ್ ಟು ಡಿ ಕ್ಯೂ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆನ್ ಡಿ ಕ್ಯೂ ಯೂಸಿಂಗ್ ಪೈಥಾನ್. ವಾಟ್ ಈಸ್ ಕ್ಯೂ? Q is nothing but an ordered linear data structure where insertion and deletion takes place at different ends is called as Q. So ನಾವು ಆಲ್ರೆಡಿ ಫೆಮಿಲಿಯರ್ ವಿತ್ ದ ವರ್ಡ್ ಕ್ಯೂ ಅಂತ ಏನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನಾಗ್ತಾ ಇದೆ, ಇನ್ಫಾರ್ಮೇಷನು ಒಂದು ಕಡೆಯಿಂದ ಇನ್ಸರ್ಟ್ ಆಗ್ತಾ ಹೋದರೆ ಮತ್ತೊಂದು ಕಡೆಯಿಂದ ಡಿಲೀಷನ್ ಆಗ್ತಾ ಇದೆ. ಇನ್ನು ನಮ್ಮ ರಿಯಲ್ ಲೈಫಲ್ಲಿ ನೋಡಿರ್ತೀವಿ, ನಾವೆಲ್ಲಾದರೂ ಕ್ಯೂ ಅಲ್ಲಿ ನಿಂತಿದ್ದೀವಿ ಅಂದರೆ ಒಂದು ಕಡೆಯಿಂದ ಜನ ಇನ್ಸರ್ಟ್ ಆಗ್ತಾ ಇದ್ದಾರೆ, ಒಂದು ಕಡೆಯಿಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಅವ್ರ ವರ್ಕಿಗೆ ಒಂದು ಕಡೆಯಿಂದ ಏನಾಗ್ತಿದ್ದಾರೆ ಡಿಲೀಟ್ ಆಗ್ತಾ ಹೋಗ್ತಾರೆ. ಸೊ ಸೇಮ್ ಕಾನ್ಸೆಪ್ಟ್ನ ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಇನ್ಫಾರ್ಮೇಷನ್ ಒಂದು ಕಡೆಯಿಂದ ಇನ್ಸರ್ಟ್ ಆಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಏನಾಗ್ತಾ ಇದೆ ಡಿಲೀಟ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ವಿ ಕಾಲ್ಡ್ ಆಸ್ ಕ್ಯೂ. ಸೊ ಈ ಒಂದು ಪರ್ಪಸ್ ಇಂದ ಕ್ಯೂ ಈಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ FIFO. ಕ್ಯೂ ಅನ್ನ ಮತ್ತೊಂದು ಮೆಥಡಲ್ಲಿ ಯಾವ ಮೆಥಡನ್ನ ಫಾಲೋ ಮಾಡ್ತಾ ಇದೀವಿ ಅನ್ನೋದಾದ್ರೆ FIFO ಅಂತ ಹೇಳಿ ಕರಿತಾ ಇದೀವಿ. FIFO ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಈಸ್ ಕಾಲ್ಡ್ FIFO. ಯಾಕೆ ನಾವು ಕ್ಯೂ ಅನ್ನ FIFO ಮೆಥಡ್ ಅಂತ ಕರಿತಾ ಇದೀವಿ ಅಥವಾ ಯಾವ ಪ್ರಾಪರ್ಟಿಯನ್ನು ಫಾಲೋ ಮಾಡ್ತಿದ್ದೀವಿ ಅಂದರೆ FIFO ಅಂತ ಯಾಕೆ ಕರಿತಿದೀವಿ ಅಂದರೆ ದ ಎಲಿಮೆಂಟ್ಸ್ ಎಂಟರಿಂಗ್ ಫಸ್ಟ್ ಇನ್ ದ ಕ್ಯೂ ವಿಲ್ ಬಿ ಫಸ್ಟ್ one to come out of it. Thus the elements that has been longest in the queue will be removed first. Hence it is known as FIFO or FCFS approach. FCFS means ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಮೊದಲು ಬರ್ತಾರೋ ಅವ್ರನ್ನ ಮೊದಲು ಸರ್ವ್ ಮಾಡ್ತಾ ಇದೀವಿ, ಯಾರು ನೆಕ್ಸ್ಟ್ ಬರ್ತಾರೋ ಅದಾದ ನಂತರ ಅವ್ರನ್ನ ಸರ್ವ್ ಮಾಡ್ತಾ ಇದೀವಿ. ಅಂದರೆ ಯಾರು ಮೊದಲು ಬರ್ತಾರೋ ಅವ್ರು ಮೊದಲು ಹೋಗ್ತಾರೆ, ಯಾರು ನೆಕ್ಸ್ಟ್ ಬರ್ತಾರೋ ಅವ್ರ ನಂತರ ಅವ್ರು ನೆಕ್ಸ್ಟ್ ಹೋಗ್ತಾ ಇದ್ದಾರೆ. ಸೊ ಈ ಒಂದು ರೀಸನ್ ಇಂದಾಗಿ ಕ್ಯೂ ಅನ್ನ ನಾವು FIFO ಅಂತ ಹೇಳಿ ಕರಿತಾ ಇದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. So that is we call it as the elements entering first in will be the first served and next will be the next served. Next concept is representation of queue. Queue ಅನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಮತ್ತೆ ವಿ ಹ್ಯಾವ್ 2 ಎಂಡ್ಸ್ ಇನ್ ದ ಕ್ಯೂ. ಸ್ಟ್ಯಾಕ್ ಅಲ್ಲಿ ನೋಡೋದಾದ್ರೆ ಒಂದೇ ಎಂಡ್ ಇರುತ್ತೆ. ನೀವು ಸ್ಟ್ಯಾಕ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಈ ನೆಕ್ಸ್ಟ್ ಕ್ಯೂ ಚಾಪ್ಟರ್ ಅರ್ಥ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಅ ಡಿಫ್ರೆನ್ಸಿಯೇಷನ್ ಅಂಡ್ ದ ಸಿಮಿಲಾರಿಟೀಸ್ ಇನ್ ಬಿಟ್ವೀನ್ ದೀಸ್ 2 ಚಾಪ್ಟರ್ಸ್. ಸೊ ಇನ್ನು ಸ್ಟ್ಯಾಕ್ ಅಲ್ಲಿ ನಾವು ಒಂದೇ ಎಂಡ್ ಅನ್ನ ನೋಡ್ತೀವಿ, ಆದ್ರೆ ಕ್ಯೂ ಅಲ್ಲಿ 2 ಎಂಡ್ಸ್ ಅನ್ನ ನೋಡ್ತೀವಿ. ಮೊದಲನೇ ಎಂಡಿಗೆ ಏನಂತ ಕರಿತೀವಿ ಮತ್ತೆ ಇನ್ನೊಂದು ಎಂಡಿಗೆ ಏನಂತ ಕರಿತೀವಿ, ಆ ರೀತಿ ರೆಪ್ರೆಸೆಂಟೇಷನ್ ಅನ್ನ ಡಿಸ್ಕಸ್ ಮಾಡುವಂತ ಕಾನ್ಸೆಪ್ಟ್. ಸೊ ಫಸ್ಟ್ point, Q is an arrangement in which new objects or items always get added at one end, that is called rear end. Information ಎಲ್ಲಿ ಇನ್ಸರ್ಟ್ ಆಗ್ತಾ ಹೋಗುತ್ತೋ, ಇನ್ಸರ್ಷನ್ ಎಂಡ್ ಮತ್ತೆ ಡಿಲೀಷನ್ ಎಂಡ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇನ್ಸರ್ಷನ್ ಎಂಡ್ ಅನ್ನ ರೇರ್ ಎಂಡ್ ಅಂತ ಕರಿತಾ ಇದೀವಿ. ಇನ್ ದ ಸೇಮ್ ವೇ ಡಿಲೀಟ್ ಎಂಡ್ ಅನ್ನ ನಾವು ಫ್ರಂಟ್ ಎಂಡ್ ಅಂತ ಕರಿತಾ ಇದೀವಿ. ಸೊ ರೇರ್ ಎಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೈಲ್ ಆಫ್ ದ ಕ್ಯೂ ಅಂತೀವಿ. ಎಗೇನ್ ದ ಫ್ರಂಟ್ ಎಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಹೆಡ್ ಆಫ್ ದ ಕ್ಯೂ. ಇನ್ಫಾರ್ಮೇಶನ್ ಇನ್ಸರ್ಟ್ ಎಲ್ಲ ಆಗ್ತಾ ಹೋಗುತ್ತೋ ಅಲ್ಲಿ ಏನಾಗ್ತಾ ಹೋಗುತ್ತೆ, ಲೈನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೇಮ್ ರೀಸನ್ ವಿ ಕಾಲ್ ಇಟ್ ಆಸ್ ರೇರ್ ಎಂಡ್ ಈಸ್ ಆಲ್ಸೋ ಎ ಟೈಲ್ ಆಫ್ ದ ಕ್ಯೂ. ಇನ್ಫಾರ್ಮೇಶನ್ ಡಿಲೀಟ್ ಆದಂಗೂ ಎಲ್ಲಿ ಡಿಲೀಟ್ ಆಗುತ್ತೆ, ಫ್ರಮ್ ದ ಫ್ರಂಟ್ ಅಲ್ಲಿ ಆಗ್ತಾ ಇರೋದನ್ನ ಹೆನ್ಸ್ ಆಲ್ಸೋ ಕಾಲ್ಡ್ ಹೆಡ್ ಆಫ್ ದ ಕ್ಯೂ. ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ. ರಿಯಲ್ ಲೈಫ್ ಅಲ್ಲಿ ನಾವು ಎಲ್ಲೆಲ್ಲಿ ಈ ಕ್ಯೂ ಅಪ್ಲಿಕೇಶನ್ಸ್ ಗಳನ್ನ ಬಳಸ್ತಾ ಇದೀವಿ ಅನ್ನೋದಂದ್ರೆ ಯೂಸ್ಡ್ ಇನ್ ಎ ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್. ನಾವು ಟ್ರೈನ್ ಟಿಕೆಟ್ ನ ತಗೊಳಕ್ಕೆ ಎಲ್ಲಾದ್ರೂ ವೇಟ್ ಮಾಡ್ತಾ ಇದೀವಿ ಕ್ಯೂ ಅಲ್ಲಿ ಅಂತ ಅಂದ್ರೆ ಅಲ್ಲೂ ಕೂಡ ಅಷ್ಟೇ, ಯಾರು ಮೊದಲು ಬಂದಿರ್ತಾರೆ ಅವ್ರಿಗೆ ಮೊದಲು ಆದ್ಯತೆಯನ್ನ ಕೊಡ್ತಾರೆ. ಫಸ್ಟ್ ಅವ್ರು ಟಿಕೆಟ್ ಅನ್ನ ತಗೋತಾರೆ, ನೆಕ್ಸ್ಟ್ ಬಂದವರು ನೆಕ್ಸ್ಟ್ ಟಿಕೆಟ್ ಅನ್ನ ತಗೊಳ್ತಿದ್ದಾರೆ. ನೆಕ್ಸ್ಟ್ ಇನ್ ದ ಸೇಮ್ ವೇ ಸೆಕೆಂಡ್ ಪಾಯಿಂಟ್, ಸಮ್ಟೈಮ್ಸ್ ಯೂಸ್ಡ್ ಇನ್ ಕಾಲಿಂಗ್ ಎ ಕಸ್ಟಮರ್ ಸರ್ವಿಸ್ ಸೆಂಟರ್. ಈಗ ನೋಡಿ, ಕಾಲ್ ಮಾಡ್ತಾ ಇದ್ರೆ ಯಾರ ಕಾಲು ಮೊದಲು ಕಾಲ್ ಡಯಲ್ ಮಾಡಿರ್ತಾರೋ ಅವ್ರ ಕಾಲು ಮೊದಲು ಏನಾಗುತ್ತೆ ಪಿಕ್ ಆಗುತ್ತೆ. ಯಾರು ಸೆಕೆಂಡ್ ಮಾಡಿರ್ತಾರೋ ಅವ್ರಿಗೆ ಬಿಸಿ ಬರ್ತಾ ಇರುತ್ತೆ, ಅದ ನಂತರ ಏನಾಗುತ್ತೆ ಈ ಕಾಲು ಕನೆಕ್ಟ್ ಆಗ್ತಾ ಹೋಗುತ್ತೆ. ಮೊದಲು ಯಾರು ಮಾಡ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ. ಈ ಒಂದು ಕಾನ್ಸೆಪ್ಟ್ ನ ನಾವು ಕ್ಯೂ ಅಂತ ಕರಿತಾ ಇದೀವಿ. ಯೂಸ್ಡ್ ಇನ್ ಎ ಸಿಂಗಲ್ ಲೈನ್ ಒನ್ ವೇ ರೋಡ್, ದೆನ್ ದ ವೆಹಿಕಲ್ ದಟ್ ಎಂಟರ್ ಫಸ್ಟ್ ವಿಲ್ ಎಕ್ಸಿಟ್ ಫಸ್ಟ್. ನೀವು ಒಂದೇ ಸಿಂಗಲ್ ರೋಡ್ ಡಬಲ್ ರೋಡ್ ನೋಡಿರ್ತೀರಲ್ವಾ, ಈ ಡಬಲ್ ರೋಡ್ ಅಲ್ಲಿ ಆದ್ರೆ ಒಂದ್ ಸೈಡ್ ಹೋಗ್ತಾ ಇರುತ್ತೆ, ಒಂದ್ ಸೈಡ್ ಬರ್ತಾ ಇರುತ್ತೆ. ಆದ್ರೆ ಸಿಂಗಲ್ ರೋಡಲ್ಲಿ ಹೋಗೋದು ಅಲ್ಲೇ ಅದೇ ರೋಡಲ್ಲಿ ಮತ್ತೆ ವೆಹಿಕಲ್ಸ್ ಬ್ಯಾಕ್ ಆಗೋದು ಅದೇ ರೋಡಲ್ಲಿ ಆದ್ರೆ ಯಾವ ವೆಹಿಕಲ್ಸ್ ಫಸ್ಟ್ ಇರುತ್ತೋ ಅದು ಫಸ್ಟ್ ಮೂವ್ ಆಗುತ್ತೆ, ಯಾವ ವೆಹಿಕಲ್ ಸೆಕೆಂಡ್ ಇರುತ್ತೋ ನೆಕ್ಸ್ಟ್ ವೆಹಿಕಲ್ ಅದೇನಾಗ್ತಾ ಹೋಗುತ್ತೆ ಮೂವ್ ಆಗುತ್ತೆ. ಸೊ ಅಲ್ಲಿ ಕೂಡ ನಾವೇನ್ ಮಾಡ್ತಾ ಇದೀವಿ, ಕ್ಯೂ ಕಾನ್ಸೆಪ್ಟ್ ಅನ್ನ ಬಳಸ್ತಾ ಇದೀವಿ. ಇದೇ ರೀತಿ ನೋಡ್ತಾ ಹೋದ್ರೆ ಸುಮಾರಷ್ಟು ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಗಳು ನಮಗೆ ಸಿಗ್ತಾ ಹೋಗುತ್ತೆ. ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ರೆ ATM ಅಂತ ಒಂದು ಸಿಂಬಲ್ ಕಾಣ್ತಾ ಇದೆ. ಈಗ ನಾವು ಬ್ಯಾಂಕ್ ಅಲ್ಲಿ ATM ಗೆ ನಾವು ATM ಅಮೌಂಟ್ ಡ್ರಾ ಮಾಡಕ್ಕೆ ಏನಾದ್ರು ವೇಟ್ ಮಾಡ್ತಿದ್ರೆ ಜನ ಏನ್ ಮಾಡಿರ್ತಾರೆ, ಕ್ಯೂ ಅಲ್ಲಿ ನಿಂತಿರ್ತಾರೆ. ಯಾರು ಮೊದಲು ನಿಂತಿರ್ತಾರೋ ಅವ್ನು ಫಸ್ಟ್
ಫಸ್ಟ್ ATMನ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ನಿಂತಿರೋರು ಅವರು ನೆಕ್ಸ್ಟ್ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ಗಳಲ್ಲಿ ನಾವು ಸುಮಾರಷ್ಟು ಕ್ಯೂ ಅಪ್ಲಿಕೇಶನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ನಾನು ಏನು ಮಾಡಿದ್ದೀನಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ದೀಸ್ ಆರ್ ಆಲ್ ದ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ ಆಗಿರುತ್ತೆ. Now we are discussing about applications on Q in computer science. ಕಂಪ್ಯೂಟರ್ ಸೈನ್ಸ್ ಫೀಲ್ಡಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಕಾನ್ಸೆಪ್ಟಲ್ಲಿ ಕ್ಯೂ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದೀವಿ ಅನ್ನೋದಾದರೆ, ಫಸ್ಟ್ ಒನ್ ಬಂದು ಯೂಸ್ಡ್ ಇನ್ ಸಿಮ್ಯುಲೇಷನ್ ಕಾನ್ಸೆಪ್ಟ್ಸಲ್ಲಿ ಬಳಸ್ತಾ ಇದ್ದೀವಿ. ಏನಿದು ಸಿಮ್ಯುಲೇಷನ್ ಅಂದರೆ, ಇಟ್ ಈಸ್ ಅ ಕಂಪ್ಯೂಟರ್ ಮಾಡೆಲ್ ವಿಚ್ ಬಿಹೇವ್ಸ್ ಲೈಕ್ ರಿಯಲ್ ವರ್ಲ್ಡ್ ಸಿಸ್ಟಮ್. ಕಂಪ್ಯೂಟರ್ ಯಾವುದಾದ್ರೂ ಒಂದು ಮಾಡೆಲ್ ಅಂತ ತಗೊಂಡ್ರೆ ಆ ಮಾಡೆಲ್ ಏನಾಗುತ್ತೆ, ರಿಯಲ್ ಲೈಫಿಗೆ ಅಪ್ಲಿಕೇಬಲ್ ಆಗೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆ ಅಂದರೆ, ಸೊ ದಟ್ ಈಸ್ ವಿ ಕಾಲ್ಡ್ ಸಿಮ್ಯುಲೇಷನ್. ಈ ರಿಯಲ್ ಲೈಫಲ್ಲಿ ನಾವು ಕ್ಯೂ ಅನ್ನೋ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದೀವಿ. ಕ್ಯೂ ಅಂದರೆ ಏನು, ಒನ್ ಆಫ್ಟರ್ ದ ಅನದರ್ ಡೇಟಾ ವಿಲ್ ಬಿ ಇಂಟರಪ್ಟೆಡ್ ಒನ್ ಆಫ್ಟರ್ ದ ಅನದರ್. ಸೊ ದಟ್ ಈಸ್ ವಿ ಕಾಲ್ಡ್ ಸಿಮ್ಯುಲೇಷನ್. ಸೊ ಈ ರೀತಿಯಾಗಿ ರಿಯಲ್ ವರ್ಲ್ಡ್ ಲೈಫಲ್ಲಿ ಬಿಹೇವ್ ಮಾಡೋ ರೀತಿಯಲ್ಲೇ ಬಿಹೇವ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಸಿಮ್ಯುಲೇಷನ್ ಅಂತ ಕರಿತಾ ಇದ್ದೀವಿ. ಸೆಕೆಂಡ್ ಒನ್ ಒಂದು ಫೀಚರ್ಸ್ ಆಫ್ OS, ವೇರಿಯಸ್ ಫೀಚರ್ಸ್ ಆಫ್ OS. OS ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಎಲ್ರಿಗೂ ಗೊತ್ತೇ ಇದೆ. ಸೊ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಇಟ್ ವಿಲ್ ಮ್ಯಾನೇಜಸ್ ದ ವರ್ಕಿಂಗ್ ಟಾಸ್ಕ್ ಆಫ್ ದ ಕಂಪ್ಯೂಟರ್ನ ವರ್ಕಿಂಗ್ ಟಾಸ್ಕನ್ನು ಮ್ಯಾನೇಜ್ ಮಾಡುವಂಥದ್ದು ಯಾವುದು, ಆಪರೇಟಿಂಗ್ ಸಿಸ್ಟಮ್. ಸೊ ಯಾವುದು ಫಸ್ಟ್ ಇನ್ಫಾರ್ಮೇಷನ್ನ ನಾವು ಇನ್ಪುಟ್ ಮಾಡಿರ್ತೀವಿ ಅದು ಫಸ್ಟ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಇಟ್ ಮೇ ಬಿ ಔಟ್ಪುಟ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಪರ್ಪಸ್ ಆಗಿರ್ಬೋದು. ಸೊ ಆ ರೀತಿಯಾಗಿ ಯಾವುದನ್ನ ಫಸ್ಟ್ ಕೊಟ್ಟಿರ್ತೀವೋ ಅದು ಫಸ್ಟ್ ಏನಾಗುತ್ತೆ, ಇಂಟರಪ್ಟ್ ಆಗುತ್ತೆ. ಸೊ ದಟ್ ಈಸ್ ಆ ಒಂದು ಕಾನ್ಸೆಪ್ಟಲ್ಲೂ ಕೂಡ ನಾವು ಕ್ಯೂ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದೀವಿ. ಇನ್ನು ಥರ್ಡ್ ಒನ್ ಬಂದು ಮಲ್ಟಿ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ಸ್ ಸಿಸ್ಟಮ್. ಮಲ್ಟಿ ಪ್ರೋಗ್ರಾಮಿಂಗ್ ಈಸ್ ನಥಿಂಗ್ ಬಟ್ ಮೋರ್ ದ್ಯಾನ್ ಒನ್ ಪ್ರೋಗ್ರಾಮ್ ಆರ್ ಮೋರ್ ದ್ಯಾನ್ ಟೂ ಪ್ರೋಗ್ರಾಮ್ಸ್ಗಳನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ನಾವು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ಅಷ್ಟೇ, ಯಾವ ಮೊದಲು ಪ್ರೋಗ್ರಾಮನ್ನು ಇನ್ಪುಟ್ ಮಾಡಿದ್ವೋ ಅದು ಮೊದಲೇನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲೂ ಕೂಡ ಕ್ಯೂ ಕಾನ್ಸೆಪ್ಟ್ಗಳನ್ನು ಬಳಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಒನ್ ಬಂದು ಯೂಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್. ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅಂದರೆ ಒಂದು ಟೈಮ್ ಶೆಡ್ಯೂಲ್ನ ಪ್ರಿಪೇರ್ ಮಾಡಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಒಂದು ವರ್ಕ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಏನು ಕರಿತೀವಿ, ದಟ್ ಈಸ್ ವಿ ಕಾಲ್ಡ್ ಶೆಡ್ಯೂಲಿಂಗ್. ಸೊ ಆ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ನಾವೇನು ಪ್ರೀ ಡಿಸೈನ್ಡ್ ಸ್ಟ್ರಕ್ಚರ್ಡ್ ಸೆಂಟೆನ್ಸ್ಗಳನ್ನು ಬರಿತೀವಿ, ದಟ್ ಈಸ್ ವಿ ಕಾಲ್ಡ್ ಅಲ್ಗಾರಿದಮ್. ಸೊ ಆ ಎಲ್ಲ ಕಾನ್ಸೆಪ್ಟಲ್ಲೂ ಕೂಡ ನಾವು ಯಾವುದನ್ನ ಬಳಸ್ತಾ ಇದ್ದೀವಿ, ಕ್ಯೂ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒನ್ ಬಂದು ಯೂಸ್ಡ್ ಇನ್ ರೌಂಡ್ ರಾಬಿನ್ ಟೆಕ್ನಿಕ್ ಅಲ್ಗಾರಿದಮ್. ಸೊ ಏನು ಇವಾಗ ನಾನು ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ನೋಡಿದೆ, ಆ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸಲ್ಲಿ ರೌಂಡ್ ರಾಬಿನ್ ಟೆಕ್ನಿಕ್ ಅಲ್ಗಾರಿದಮ್ ಕೂಡ ಒಂದಾಗಿರುತ್ತೆ. ಈ ರೌಂಡ್ ರಾಬಿನ್ ಟೆಕ್ನಿಕಲ್ಲಿ ಹೇಗೆ ಅಂದರೆ, ಫಸ್ಟ್ ಇನ್ಫಾರ್ಮೇಷನ್ ರೌಂಡ್, ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ಅಂತ ಅಂದರೆ ಫಸ್ಟ್ ನೋಡ್ ಇದು ಅಟ್ಯಾಚ್ ಟು ದ ಲಾಸ್ಟ್ ನೋಡ್. ಫಸ್ಟ್ ಯಾವ್ದು ಕನೆಕ್ಟ್ ಆಗಿರುತ್ತೋ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ನೆಕ್ಸ್ಟ್ ಕನೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನಾವು ಯಾವ ಇನ್ಫಾರ್ಮೇಷನ್ ಫಸ್ಟ್ ಇನ್ಪುಟ್ ಮಾಡ್ತೀವೋ ಅದು ಫಸ್ಟ್ ಎಕ್ಸಿಕ್ಯೂಷನ್ನ ಕೊಡುತ್ತೆ. ಸೊ ಆ ರೀತಿಯಾಗಿ ವರ್ಕ್ ಆಗುವಂಥ ಟೆಕ್ನಿಕ್ಗಳ ಅಲ್ಗಾರಿದಮನ್ನು ನಾವು ರೌಂಡ್ ರಾಬಿನ್ ಟೆಕ್ನಿಕ್ ಅಂತ ಕರಿತಾ ಇದ್ದೀವಿ. ಸೊ ಅಲ್ಲೂ ಕೂಡ ಕ್ಯೂ ಕಾನ್ಸೆಪ್ಟನ್ನ ಬಳಸ್ತಾ ಇದ್ವಿ. ಇನ್ನು ಲಾಸ್ಟ್ ಒನ್ ಬಂದು ವೇರಿಯಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ಆಲ್ಸೋ ಬೇಸ್ಡ್ ಆನ್ ಕ್ಯೂ. ವೇರಿಯಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಅಂದರೆ ನಾವು ನೋಡಿದ್ದೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ಗಳು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಆ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿದ್ರೆ ಅದು ಕಾಲ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಲ್ಲೂ ಕೂಡ ಇನ್ಫಾರ್ಮೇಷನ್ ಯಾವುದು ಮೊದಲು ನಮಗೆ ಇನ್ಪುಟ್ ತೋರಿಸುತ್ತೆ ಅಥವಾ ಔಟ್ಪುಟ್ ತೋರಿಸುತ್ತೆ ಅಂದರೆ ಬೇಸ್ಡ್ ಅಪಾನ್ ಅವರ್ ಇನ್ಪುಟ್. ನಾವು ಯಾವ ರೀತಿ ಇನ್ಪುಟ್ ಕೊಡ್ತೀವೋ, ಯಾವುದು ಮೊದಲು ಕೊಡ್ತೀವೋ ಅದು ಫಸ್ಟ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ ಅಥವಾ ನಮಗೆ ಮೊದಲು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ನಾವು ಕ್ಯೂ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ರಿಲೇಟೆಡ್ ಆನ್ ಕಂಪ್ಯೂಟರ್ ಸೈನ್ಸ್. ಒಂದು ಆಪರೇಷನ್ಸ್ ಆನ್ ಕ್ಯೂ. ಸೊ ನಾವು ಸ್ಟ್ಯಾಕಲ್ಲಿ ವೇರಿಯಸ್ ಆಪರೇಷನ್ಸ್ಗಳನ್ನು ನೋಡಿದ್ವಿ. ಅದೇ ರೀತಿ ಕ್ಯೂ ಕಾನ್ಸೆಪ್ಟಲ್ಲೂ ಕೂಡ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪರೇಷನ್ಸ್. ಲೆಟ್ ಅಸ್ ಸಿ ವಿಚ್ ಆರ್ ದ ಆಪರೇಷನ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್. ಫಸ್ಟ್ ಒನ್ ಈಸ್ NQ, second one DQ, third one is empty, fourth one peak, and fifth one is full. So these are some of the operations performed on the queue. Let us we will learn one by one. What are the operations? We listen mainly 5 operations. First one NQ. What does NQ means? It is used to insert a new element to the queue at the rear end. We already seen queue ಅಲ್ಲಿ ನಮಗೆ 2 ಎಂಡ್ ಇದೆ ಅಂತ ಹೇಳಿ, ಒಂದು ರೇರ್ ಎಂಡ್ ಮತ್ತೊಂದು ಫ್ರಂಟ್ ಎಂಡ್ ಅಂತ ಹೇಳಿ. ಸೊ ಇನ್ಫಾರ್ಮೇಷನ್ ಅನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ಅಥವಾ ಆಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಯಾವ ಎಂಡಲ್ಲಿ, ರೇರ್ ಎಂಡಲ್ಲಿ ಇನ್ಸರ್ಷನ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವಿ ಕಾಲ್ಡ್ NQ. DQ ಇಸ್ ನಥಿಂಗ್ ಬಟ್ ಯೂಸ್ ಟು ರಿಮೂವ್. ಆಲ್ರೆಡಿ ಇನ್ಸರ್ಟ್ ಮಾಡಿರುವಂಥ ಎಲಿಮೆಂಟ್ಸ್ ಅನ್ನ ಕ್ಯೂ ಇಂದ ರಿಮೂವ್ ಮಾಡಬೇಕು ಅಂದ್ರೆ ವಿ ಆರ್ ಯೂಸಿಂಗ್ the operation called DQ. ಯಾವ ಎಂಡ್ ಇಂದ ರಿಮೂವ್ ಮಾಡ್ತೀವಿ, ಕಂಪಲ್ಸರಿಲಿ ವಿ ಆರ್ ಗೋಯಿಂಗ್ ಟು ರಿಮೂವ್ ಇನ್ ದ ಫ್ರಂಟ್ ಎಂಡ್. ಥರ್ಡ್ ಒನ್ ಬಂದು ಈಸ್ ಎಂಟಿ. ಈಸ್ ಎಂಟಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್.
ಚೆಕ್ ಮಾಡ್ತಾ ಇದೀವಿ ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಕ್ಯೂ ಅಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತ. ಇದೆ ಅನ್ನೋದಾದರೆ ಈಸ್ ಎಂಟಿ ಅಂದರೆ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ, ಇಲ್ಲ ಅನ್ನೋದಾದರೆ ಈಸ್ ಎಂಟಿ ಅಂದರೆ ಟ್ರೂ ಅಂತ ರಿಟರ್ನ್ ಆಗುತ್ತೆ. ಸೊ ಆ ರೀತಿಯಾಗಿ ವರ್ಕ್ ಆಗ್ತಿರೋ ಒಂದು ಆಪ್ರೇಷನ್ ಬಂದು ಈಸ್ ಎಂಟಿ. ಇನ್ನು ನೆಕ್ಸ್ಟ್ ಪೀಕ್ ಫಂಕ್ಷನು. ಪೀಕ್ ಫಂಕ್ಷನ್ ಏನು ಮಾಡುತ್ತೆ, ಒಂದು ಕ್ಯೂ ಇದೆ ಅಂತಂದರೆ ಅದರಲ್ಲಿ ಟಾಪ್ ಮೋಸ್ಟ್ ಎಲಿಮೆಂಟನ್ನು ರಿಟರ್ನ್ ಮಾಡ್ತಾ ಇದೆ. ಯಾವುದು ಫಸ್ಟ್ ಎಲಿಮೆಂಟ್ ಟಾಪಲ್ಲಿ ಯಾವುದಿರುತ್ತೋ ಆ ಎಲಿಮೆಂಟನ್ನು ರಿಟರ್ನ್ ಮಾಡಲಿಕ್ಕೆ ಬಳಸ್ತಿರುವಂಥ ಒಂದು ಫಂಕ್ಷನ್ ಯಾವುದಾಗಿರುತ್ತೆ, ಪೀಕ್ ಫಂಕ್ಷನ್ ಆಗಿರುತ್ತೆ. And is full, it is used to check whether any more elements can be added to the queue or not. ಇಲ್ಲಿ ಈಗ ನಾವು ಈಸ್ ಎಂಟಿ ಫಂಕ್ಷನ್ ಹೇಗೆ ನೋಡಿದ್ವೋ ಅದೇ ರೀತಿ ಈಸ್ ಫುಲ್ ಅನ್ನೋದು ಕೂಡ ಒಂದು ಕಂಡೀಷನಲ್ ಆಪರೇಷನ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ವೆದರ್ ಎಕ್ಸಿಸ್ಟಿಂಗ್ ಕ್ಯೂಗೆ ನಾವು ಈಸ್ ಫುಲ್ ಅಂತ ಚೆಕ್ ಮಾಡೋದಾದರೆ ಈಸ್ ಫುಲ್ ಇದೆ, ಎಲ್ಲೂ ಕೂಡ ಖಾಲಿ ಇಲ್ಲ ಅನ್ನೋದಾದರೆ ಟ್ರೂ ರಿಟರ್ನ್ ಮಾಡುತ್ತೆ. ಇನ್ ಕೇಸ್ ಫುಲ್ ಇಲ್ಲ ಅನ್ನೋದಾದರೆ ಇದೇನು ರಿಟರ್ನ್ ಮಾಡುತ್ತೆ, ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಬೇಸಿಕ್ ಆಪರೇಷನ್ಸ್ ರಿಲೇಟೆಡ್ ಆನ್ ಕ್ಯೂ ಆಗಿರುತ್ತೆ. ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ನೋಟ್ ರಿಲೇಟೆಡ್ ಟು ದ ಕ್ಯೂಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಗಮನಿಸೋದಾದರೆ, ಫಸ್ಟ್ ಒಂದು ಇನ್ಸರ್ಟಿಂಗ್ ಎಲಿಮೆಂಟ್ಸ್ ಬಿಹೈಂಡ್ ದ ಸೈಜ್ ಆಫ್ ದ ಕ್ಯೂ ವಿಲ್ ಬಿ ನೋನ್ ಆಸ್ ಓವರ್ಫ್ಲೋ. ಇನ್ಸರ್ಷನ್ ಮಾಡುವಾಗ ಸೈಜ್ಗಿಂತ ಜಾಸ್ತಿ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ 3 ಸೈಜ್ ಇರುವಂಥ ಒಂದು ಕ್ಯೂ ಎಂಟಿ ಕ್ಯೂವನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ, 3 ಎಲಿಮೆಂಟ್ಸನ್ನು ಕೂಡ ಇನ್ಸರ್ಟ್ ಮಾಡಿದ್ದೀವಿ. 3 ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡಿ 4ನೇ ಎಲಿಮೆಂಟನ್ನು ನಾನು ಇನ್ಸರ್ಟ್ ಮಾಡ್ತೀನಿ ಅಂತ ಅಂದಾಗ ಏನಾಗುತ್ತೆ, ವಿ ಕೆನಾಟ್ ಏಬಲ್ ಟು ಇನ್ಸರ್ಟ್ ಬಿಕಾಸ್ ಕ್ಯೂ ಏನಾಗಿದೆ, ಫುಲ್ ಆಗಿದೆ. ಆ ಒಂದು ಕಂಡೀಷನ್ ನಾವೇನಂತ ಕರಿತಾ ಇದೀವಿ, ಓವರ್ಫ್ಲೋ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಟ್ರೈಂಗ್ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ದ ಎಂಟಿ ಕ್ಯೂ ಈಸ್ ನೋನ್ ಆಸ್ ಅಂಡರ್ಫ್ಲೋ. ಆಲ್ರೆಡಿ ಫುಲ್ ಆಗಿರುವಂತಹ ಎಲಿಮೆಂಟಲ್ಲಿ ನಾವು ಎಲ್ಲ ಎಲಿಮೆಂಟ್ಸನ್ನು ಒನ್ ಬೈ ಒನ್ ಏನು ಮಾಡಿದ್ದೀವಿ, ರಿಮೂವ್ ಮಾಡಿದ್ದೀವಿ. ಸ್ಟಿಲ್ ಎಂಟಿ ಇರುವಂತಹ ಕ್ಯೂಗೆ ಎಗೇನ್ ನಾನು ರಿಮೂವ್ ಮಾಡ್ತೀನಿ ಅಂತೇಳಿ ಆಪರೇಷನ್ನ ಪರ್ಫಾರ್ಮ್ ಮಾಡಿದ್ರೆ ಸಚ್ ಕಂಡೀಷನ್ ವಿಲ್ ಬಿ ಕಾಲ್ ಇಟ್ ಆಸ್ ಅಂಡರ್ಫ್ಲೋ. ಫುಲ್ ಆಗಿದ್ರೆ ಓವರ್ಫ್ಲೋ ಅಂತ ಕರಿತೀವಿ, ಎಂಟಿ ಇದ್ರೆ ಅದನ್ನ ಅಂಡರ್ಫ್ಲೋ ಅಂತ ಕರಿತಾ ಇದೀವಿ. ಇನ್ನು ಥರ್ಡ್ ಪಾಯಿಂಟ್ ಬಂದು ಟು ಅವಾಯ್ಡ್ ಅಂಡರ್ಫ್ಲೋ ಎಕ್ಸೆಪ್ಷನ್ ಈಸ್ ಎಂಟಿ ಆಪರೇಷನ್ ಈಸ್ ಪರ್ಫಾರ್ಮ್ಡ್ ಇನ್ ದ ಕ್ಯೂ. ಆಪರೇಷನ್ಸ್ ಅಂಡ್ ಕ್ಯೂ ಅಲ್ಲಿ ನಾವು ನೋಡಿದ್ವಿ ಈಸ್ ಎಂಟಿ ಮತ್ತೆ ಈಸ್ ಫುಲ್ ಎರಡು ಆಪರೇಷನ್ನ ಏನಕ್ಕೋಸ್ಕರ ಬಳಸ್ತಾ ಇದೀವಿ. ಎರಡು ಆಪರೇಷನ್ ಅಂದ್ರೆ ಅಂಡರ್ ಫ್ಲೋ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಈಸ್ ಎಂಟಿ ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ. ಇನ್ ದ ಸೇಮ್ ವೇ ಓವರ್ಫ್ಲೋ ಎಕ್ಸೆಪ್ಷನ್ ಅಥವಾ ಓವರ್ಫ್ಲೋ ಫಂಕ್ಷನ್ ಅವಾಯ್ಡ್ ಮಾಡಲಿಕ್ಕೆ, ಓವರ್ಫ್ಲೋ ಆಗಬಾರ್ದು ಅನ್ನೋದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಈಸ್ ಫುಲ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇದೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಕೀ ಪಾಯಿಂಟ್ಸ್ ರಿಲೇಟೆಡ್ ವಿತ್ ದ ಕ್ಯೂ ಚಾಪ್ಟರ್ ಆಗಿರುತ್ತೆ. ಕಾನ್ಸೆಪ್ಟ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಆಪರೇಷನ್ ಆನ್ ಕ್ಯೂ. ಸೊ ಆಪರೇಷನ್ಸ್ಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಫಸ್ಟ್ ಅದರಲ್ಲಿ ಯಾವ್ದು ಆಪರೇಷನ್ ನೋಡಿದ್ವಿ, ಎನ್ ಕ್ಯೂ. ಸೊ ಎನ್ ಕ್ಯೂ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂದರೆ ಮೊದಲು ನಮಗೇನು ಬೇಕು, ಒಂದು ಎಮ್ ಟಿ ಕ್ಯೂ ಬೇಕು. ಆ ಎಮ್ ಟಿ ಕ್ಯೂ ಆದಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಫಾರ್ಮೇಷನನ್ನು ಅಥವಾ ಎಲಿಮೆಂಟ್ಸ್ ಏನು ಕೊಟ್ಟಿರ್ತೀವಿ ಅದನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಕನ್ಸಿಡರ್ ಎ ಕ್ಯೂ ಎಲಿಮೆಂಟ್ಸ್ ಹ್ಯಾಸ್ 70, 50, 13 and 20 ಆಸ್ ದ ಸೈಜ್ ಆಫ್ ದ ಕ್ಯೂ ಇಸ್ 4. ಒಂದು ಕ್ಯೂನ ನಾನು 4 ಸೈಜ್ ಇರುವಂತಹ ಕ್ಯೂನ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗೋದಾದ್ರೆ ಅಟ್ ಎ ಟೈಮ್ ಒಂದು ಎಲಿಮೆಂಟನ್ನು ಮಾತ್ರ ನಾವು ಇನ್ಸರ್ಟ್ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಯಾವ್ದು ಇನ್ಸರ್ಟ್ ಮಾಡಿದೀವಿ, 70 ಮಾಡಿದ್ವಿ. ಇನ್ನು 3 ಮೆಮೊರಿ ಅಲೋಕೇಶನ್ ಸ್ಪೇಸ್ ಏನಾಗಿದೆ ಹಾಗೆ ಇದೆ. ನೆಕ್ಸ್ಟ್ ಎಲಿಮೆಂಟ್ ಇನ್ಸರ್ಟ್ ಮಾಡ್ತಾ ಇದೀವಿ 50. ಇನ್ ದ ಸೇಮ್ ವೇ 13, 50, 70 ಅಂಡ್ ಲಾಸ್ಟ್ ಚಾನ್ಸ್ 20, 13, 50 and 70. ಸೊ ಇವಾಗ ಕ್ಯೂ ಏನಾಯಿತು, ಫುಲ್ ಆಯಿತು. ಇನ್ಫಾರ್ಮೇಷನ್ನ ಯಾವ ಎಂಡಿಂದ ಇನ್ಸರ್ಟ್ ಮಾಡ್ತಾ ಇದ್ವಿ, ರೇರ್ ಎಂಡಿಂದ ಇನ್ಸರ್ಟ್ ಮಾಡ್ತಾ ಇದ್ವಿ. ಇನ್ಸರ್ಟ್ ಮಾಡಿದ್ಮೇಲೆ ಕ್ಯೂ ಎಲ್ಲ ಕಂಪ್ಲೀಟ್ ಆಯಿತು ಅಂದ್ರೂ ಎಗೇನ್ ಎಲಿಮೆಂಟ್ಸ್ನ ನಾವು ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಕಂಡೀಷನ್ ಏನು ಮಾಡುತ್ತೆ, ಓವರ್ಫ್ಲೋ ಆಗ್ತಾ ಇದೆ. ಸೊ ದಟ್ ಈಸ್ ವಿ ಕಾಲ್ಡ್ ಓವರ್ಫ್ಲೋ ಕಂಡೀಷನ್. ಸೊ ಇನ್ಸರ್ಷನ್ ಟೇಕ್ಸ್ ಪ್ಲೇಸ್ ಅಟ್ ರೇರ್ ಎಂಡ್. ನಾನು ಹೇಳಿದಾಗೆ ಕ್ಯೂ ಅಲ್ಲಿ 2 ಎಂಡ್ ಇದೆ, ಒಂದು ರೇರ್ ಎಂಡ್ ಮತ್ತೊಂದು ಫ್ರಂಟ್ ಎಂಡ್. ಹಾಗಾಗಿ ಇನ್ಫಾರ್ಮೇಷನ್ ಯಾವ ಎಂಡಿಂದ ಇನ್ಸರ್ಟ್ ಮಾಡ್ತಾ ಇದ್ವಿ, ಓನ್ಲಿ ವಿ ಕ್ಯಾನ್ ಇನ್ಸರ್ಟ್ ಇನ್ಫಾರ್ಮೇಷನ್ ಇನ್ ಟು ದ ಕ್ಯೂ ಥ್ರೂ ದ ರೇರ್ ಎಂಡ್. ಓನ್ಲಿ 1 ಎಲಿಮೆಂಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಅಟ್ ಎ ಟೈಮ್. ಓನ್ಲಿ 1 ಎಲಿಮೆಂಟನ್ನು ಮಾತ್ರ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ, ಇನ್ಸರ್ಟ್ ಮಾಡಲಿಕ್ಕೆ ಸಾಧ್ಯ. ಅಟ್ ಎ ಟೈಮ್ 1 ಎಲಿಮೆಂಟ್ ಮಾತ್ರ ನಾವು ಇನ್ಸರ್ಟ್ ಮಾಡಬೇಕು. ದಟ್ ಈಸ್ ವಿ ಕಾಲ್ಡ್ ಸ್ಟೆಪ್ 1 ಎನ್ ಕ್ಯೂ ಆಪರೇಷನ್ಸ್. ಸೆಕೆಂಡ್ ಸ್ಟೆಪ್ ಬಂದು ಡಿ ಕ್ಯೂ ಅಥವಾ ಸೆಕೆಂಡ್ ಆಪರೇಷನ್ ಬಂದು ಡಿ ಕ್ಯೂ ಅಲ್ಲಿ ನಮಗೆ ಆಲ್ರೆಡಿ ಸ್ಟೆಪ್ 1 ಅಲ್ಲಿ ಏನಾಗಿತ್ತು, ಒಂದು ಕಂಪ್ಲೀಟ್ ಫುಲ್ ಆಗಿರುವಂತಹ ಕ್ಯೂ ಸಿಕ್ಕಿತ್ತು. ಯಾವುದದು 20, 13, 50 and 70 ಕ್ಯೂ. ಅದಾದಮೇಲೆ ನಾನು ಡಿ ಕ್ಯೂ ಇಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ರಿಮೂವಿಂಗ್ ದ ಎಲಿಮೆಂಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಕ್ಯೂ. ನಾವೇನು ಮಾಡ್ತಾ ಇದೀವಿ, ಎಲಿಮೆಂಟ್ಸ್ನ ರಿಮೂವ್ ಮಾಡ್ತಾ ಇದೀವಿ. ರಿಮೂವ್ ಯಾವ ಎಂಡಿಂದ ಆಗ್ತಾ ಇದೆ, ಫ್ರಂಟ್ ಎಂಡಿಂದ ಆಗ್ತಾ ಇದೆ. ಇಲ್ಲಿ ನಾನು ಓನ್ಲಿ 2 ಎಲಿಮೆಂಟನ್ನು ಮಾತ್ರ ರಿಮೂವ್ ಮಾಡಿದೀವಿ, ಒಂದು 70 ಮತ್ತೊಂದು 50. ಯಾಕಂದ್ರೆ 70 ಮತ್ತು 50ನ ಏನಾಗಿತ್ತು, ಮೊದಲು ನಾವು ಇನ್ಸರ್ಟ್ ಮಾಡಿದ್ದು ಅದೇ ಕೂಡ ಏನಾಗ್ತದೆ, ಮೊದಲು ಡಿಲೀಟ್ ಆಗ್ತಾ ಇದೆ. ಯಾವ ಎಂಡಿಂದ, ಫ್ರಂಟ್ ಎಂಡಿಂದ. ಓನ್ಲಿ 1 ಐಟಮ್ ಆರ್ ಎಲಿಮೆಂಟ್ ಕ್ಯಾನ್ ಬಿ ರಿಮೂವ್ಡ್ ಅಟ್ ಎ ಟೈಮ್ ಫ್ರಮ್ ದ ಕ್ಯೂ. ಒಂದು ಕ್ಯೂ
ಕ್ಯೂ ಇಂದ ನಾವು ರಿಮೂವ್ ಮಾಡ್ತಿದ್ದೀವಿ ಅಥವಾ ಇನ್ಸರ್ಟ್ ಮಾಡ್ತಿದ್ವಿ ಅಂದರೆ ಓನ್ಲಿ ಒನ್ ಎಲಿಮೆಂಟ್ ಕ್ಯಾನ್ ಬಿ ರಿಮೂವ್ಡ್ ಆರ್ ಇನ್ಸರ್ಟೆಡ್ ಅಟ್ ಎ ಟೈಮ್. ಸೊ ದಿಸ್ ಈಸ್ ಅಬೌಟ್ ದ ಡಿ ಕ್ಯೂ. ಇನ್ನು ಸ್ಟೆಪ್ 3 ಬಂದು ಈಸ್ ಎಂಟಿ ಕಂಡೀಷನ್ನ ಚೆಕ್ ಮಾಡ್ತಾ ಇದೀವಿ. ಈಗ ಲಾಸ್ಟ್ ಔಟ್ಪುಟ್ ಅಲ್ಲಿ ಡಿ ಕ್ಯೂ ಅಲ್ಲಿ ಸ್ಟೆಪ್ 2 ಅಲ್ಲಿ ನಿಮಗೆ ಲಾಸ್ಟ್ ಒನ್ ಏನಿದೆ 20 ಮತ್ತು 13 ಎಲಿಮೆಂಟ್ ರಿಮೂವ್ ಆಗಿ ಇರುವಂತ ಮಾತ್ರ ಎಕ್ಸಿಸ್ಟ್ ಇರುವಂತ ಕ್ಯೂ ಸಿಕ್ಕಿದೆ. ಸೇಮ್ ಅದೇ ಕ್ಯೂನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಕಂಡೀಷನ್ ನಾವೇನು ಚೆಕ್ ಮಾಡ್ತಿದೀವಿ, ಈಸ್ ಎಂಟಿ ಇಲ್ಲ ಕ್ಯೂ ತಗೊಂಡಿರುವಂತ ಕ್ಯೂ ಏನಿಲ್ಲ, ಎಂಟಿ ಇಲ್ಲ. ಸೊ ದಟ್ ಈಸ್ ಈಕ್ವಲ್ಸ್ ಟು ಏನು ರಿಟರ್ನ್ ಮಾಡ್ತಾ ಇದೆ, ಫಾಲ್ಸ್ ಅಂತ ರಿಟರ್ನ್ ಮಾಡ್ತಾ ಇದೆ. ಇಟ್ ಚೆಕ್ಸ್ ದ ನಂಬರ್ ಆಫ್ ಐಟಮ್ಸ್ ಆರ್ ದೇರ್ ಟು ರಿಮೂವ್ ಇನ್ ಆರ್ಡರ್ ಟು ಅವಾಯ್ಡ್ ಅಂಡರ್ ಫ್ಲೋ. ಏನಕ್ಕೆ ಚೆಕ್ ಮಾಡ್ತಾ ಇದೀವಿ, ಎಗೇನ್ ನಾನು ಏನಾದ್ರು ರಿಮೂವ್ ಮಾಡಿದೀಯಾ ಅಂತ ಈಸ್ ಎಂಟಿ ಫಂಕ್ಷನ್ ನಾವೇನ್ ಮಾಡ್ತಾ ಇದೀವಿ, ಬಳಸ್ಕೊತಾ ಇದೀವಿ. 4 ಬಂದು ಪೀಕ್ ಆಪರೇಷನ್. ಇಟ್ ರಿಟರ್ನ್ಸ್ ಫ್ರಮ್ ಐಟಮ್ ಆಫ್ ದ ಕ್ಯೂ. ಟಾಪ್ ಮೋಸ್ಟ್ ಫ್ರಂಟ್ ಐಟಮ್ ಅನ್ನ ರಿಟರ್ನ್ ಮಾಡಲಿಕ್ಕೆ ನಾವು ಪೀಕ್ ಫಂಕ್ಷನ್ ನ ಬಳಸ್ಕೊತಾ ಇದೀವಿ. ವಿ ಹ್ಯಾವ್ ಅ ಕ್ಯೂ ಅಲ್ಲಿ 2 ಎಂಡ್ಸ್, ಒನ್ ಇಸ್ ದ ರೇರ್ ಎಂಡ್ ಅಂಡ್ ದ ಫ್ರಂಟ್ ಎಂಡ್. 20 ಮತ್ತೆ 13 ಅಂತ ಇದ್ರೆ ಇಲ್ಲಿ ಏನನ್ನ ಆನ್ಸರ್ ರಿಟರ್ನ್ ಮಾಡುತ್ತೆ, ಅದು 13 ಅನ್ನೋ ಟಾಪ್ ಮೋಸ್ಟ್ ಎಲಿಮೆಂಟ್ ಅನ್ನ ರಿಟರ್ನ್ ಮಾಡ್ತಾ ಇದೆ. ಇಲ್ಲಿ ರಿಮೂವ್ ಮಾಡ್ತಾ ಇಲ್ಲ, ಇನ್ಸರ್ಟ್ ಮಾಡ್ತಾ ಇಲ್ಲ. ಎಕ್ಸಿಸ್ಟ್ ಇರುವಂತಹ ಕ್ಯೂ ಅಲ್ಲಿ ಯಾವ್ದು ಟಾಪ್ ಮೋಸ್ಟ್ ಎಲಿಮೆಂಟ್ ಇರುತ್ತೋ ಆ ಟಾಪ್ ಮೋಸ್ಟ್ ಎಲಿಮೆಂಟ್ ನ ಐಟಮ್ ಅನ್ನ ಅಥವಾ ಎಲಿಮೆಂಟ್ ಅನ್ನ ಏನ್ ಮಾಡ್ತಾ ಇದೆ, ಅದು ರಿಟರ್ನ್ ಮಾಡ್ತಾ ಇದೆ. ಓನ್ಲಿ ಒನ್ ಐಟಮ್ ಕ್ಯಾನ್ ಬಿ ರಿಮೂವ್ಡ್ ಅಟ್ ಎ ಟೈಮ್ ಫ್ರಮ್ ದ ಕ್ಯೂ. ಓನ್ಲಿ ಒನ್ ಎಲಿಮೆಂಟ್ ಅನ್ನ ಮಾತ್ರ ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಯಾವುದೇ ರೀತಿ ರಿಮೂವ್ ಮಾಡ್ತಿಲ್ಲ, ಬಟ್ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಗೋಯಿಂಗ್ ಓನ್ಲಿ ರಿಟರ್ನ್ ದ ಆನ್ಸರ್ ಆಫ್ ದ ಟಾಪ್ ಮೋಸ್ಟ್ ಎಲಿಮೆಂಟ್. ಇನ್ನು ಸ್ಟೆಪ್ 5 ಬಂದು ಈಸ್ ಫುಲ್ ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ಓವರ್ಫ್ಲೋ ಕಂಡೀಷನ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ವಿ ಆರ್ ಯೂಸಿಂಗ್ ದ ಕಂಡೀಷನ್, ಚೆಕ್ ದ ಕಂಡೀಷನ್ ಕಾಲ್ಡ್ ಈಸ್ ಫುಲ್. ಎಕ್ಸಿಸ್ಟ್ ಇರುವಂತಹ ಕ್ಯೂ 20 ಮತ್ತು 13 ಅಂತ ತಗೊಂಡ್ರೆ ಈಸ್ ಫುಲ್ ಕ್ಯೂ ಅನ್ನೋದು ಫುಲ್ ಇದೆಯಾ ಅಂತ ನಾನು ಕೇಳೋದಾದ್ರೆ ನೋ, ಫಾಲ್ಸ್, ಬಿಕಾಸ್ ವಿ ಹ್ಯಾವ್ ಅನದರ್ 2 ಎಲಿಮೆಂಟ್ಸ್ ನೀಡ್ ಟು ಬಿ ಇನ್ಸರ್ಟೆಡ್. ಡಿಲೀಟ್ ಆಗಿದೆ, ಸ್ಪೇಸ್ ಖಾಲಿ ಇದೆ, ಇದು ಫುಲ್ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ತಾ ಇದೀವಿ ಕಂಡೀಷನ್. ದಟ್ ಈಸ್ ದ ಆಪರೇಷನ್ ಕಾಲ್ಡ್ ಕ್ಯೂ. ಸೊ ಇದಿಷ್ಟು ಕೂಡ ರೆಪ್ರೆಸೆಂಟೇಷನ್ಸ್ ಆನ್ ಕ್ಯೂ ಆಗಿರುತ್ತೆ. ನಂಬರ್ 4 ಪಾರ್ಟ್ 1 ಸೆಷನ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂಷನ್ ಆಫ್ ದ ಚಾಪ್ಟರ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕಮೆಂಟ್ ಅಂಡ್ ಶೇರ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.